ನಮ್ಮೊಂದಿಗೆ ಜೆಡಿಎಸ್ ನಾಯಕರಾಗಿರುವಂತಹ ಬಂಡೆಪ್ಪ ಕಾಶಂಪುರ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಕಾಶಂಪುರ ಅವರ ನಮಸ್ಕಾರ. ನಮಸ್ತೆ. ಕೇಳಿಸ್ಕೊಂಡ್ರ ಸರ್ ಪರಮೇಶ್ವರ್ ಅವರ ಮಾತನ್ನ? ಹೌದೌದು. ಏನ್ ಸರ್ ಇದು, ಹೆಂಗೆ ಸರ್? ಈಗ ನಾವು ಜನ ನಮಗೆ ಗ್ಯಾರಂಟಿನೂ ಬೇಕು, ಆ ಗ್ಯಾರಂಟಿ ಕೊಡ್ತೀವಿ ಅಂದಕ್ಕೆ ಇವ್ರನ್ನ ನಂಬಿ ಓಟ್ ಹಾಕಿ ಗೆಲ್ಸಿದ್ವಿ. ಈಗ ರಸ್ತೆ ಚರಂಡಿ ಕೊಡಲ್ಲ ಅಂತಾರಲ್ಲ, ಹಿಂಗೆ? ಇಲ್ಲ, ನಾವು ಪರಮೇಶ್ವರಿಗೆ ಬಹಳ ಇದು ಮಾಡ್ಬೇಕು. ಯಾಕಂದ್ರೆ ಅವ್ರು ಇದ್ದಂಗೆ ಹೇಳಿದ್ದಾರೆ, ಬೇರೆಯವ್ರ ತರ ನಾಟಕ ಮಾಡಿಲ್ಲ ಅವರು. ಏನ್ ಸರ್ಕಾರನಲ್ಲಿ ನಡೀತಾ ಇದೆ, ವಾಸ್ತುವಾಗಿ ಏನಿದೆ ಅಂತ ಹೇಳಿದಾರ. ಸರ್ಕಾರ ಕಂಗಾಲಾಗಿದೆ. ಓ, ಅಂದ್ರೆ ಈಗ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಂದ್ರೆ ಇನ್ನೊಂದನ್ನ ಕಿತ್ಕೋಬೇಕು, ಹೇಳಿದೀವಿ. ಗ್ಯಾರಂಟಿ ಅದೇ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ ಚರಂಡಿ ಗಿರಂಡಿ ಏನ್ ಬೇಕು ಅಂತ ಇಡೀ ತಾಲೂಕಾ, ಇಡೀ ದೇಶದ ಇದು ನಮ್ಮ ರಾಜ್ಯದಲ್ಲಿ ಇಡೀ ಹಳ್ಳಿ ಹಿಡಿದು ಬೆಂಗಳೂರು ತನಕ ಗೋಳು ಎದ್ದಿದೆ. ಈಗ ಬಂಡೆಪ್ಪ ಅವರೇ, ಈಗ ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಾದ್ರೆ ಇನ್ನೊಂದನ್ನ ಕಿತ್ಕೋತಾರೆ ಅನ್ನೋಂಗ್ ಆಯ್ತಂಗಾರೆ? ಅದು ಮೊದಲಿಡ್ದೀಗ ಈ ಸರ್ಕಾರ ಬಂದಿದ್ದೇ ಅದು ಸುಳ್ಳು ಗ್ಯಾರಂಟಿಗಳ ಮ್ಯಾಗ. ಅದನ್ನು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಯಾವ್ದು ಈಗ ನೋಡಿ, ಗೃಹಲಕ್ಷ್ಮಿ ಹೆಲ್ಡಪ್ ಮಾಡಿದ್ದಾರೆ. ಈಗ CP ZP ಬೇರೆ ರಾಜ್ಯದಲ್ಲಿ ಹೋಗಿ ಇವರು ಬಿಹಾರದಲ್ಲಿ 5 ತಿಂಗಳು ಕೊಟ್ಟಿದಾರ ಅಂತ ಹೇಳ್ತಾರ. ಇವ್ರೇನ್ ಮಾಡ್ತಾ ಇದಾರ? ಎಲೆಕ್ಷನ್ ಬಂದಾಗ ಬೈ ಎಲೆಕ್ಷನ್ ಬಂತು, ಚನ್ನಪಟ್ಟಣದು ಒಂದೇ ಸಲ 3 ತಿಂಗಳು 4 ತಿಂಗಳು ಹಾಕಿದ್ರು. ಈಗೂ ತಾಲೂಕಾ ಸೆಲ್ಫಿ ಬರ್ತಾ ಇದೆ, ಇವರು ನಿಲ್ಸ್ಕೊಂಡು ನಿಂತಿದಾರ. ಇವರು ಬರೀ ನಾಟಕ ಬಿಟ್ರೆ ಬೇರೆ ಏನು ಇಲ್ಲ. ಪಾಪ ಮನುಷ್ಯ ಡಾಕ್ಟರ್ ಪರಮೇಶ್ವರ್ ವಾಸ್ತವಿಕವಾಗಿ ಹೇಳಿದಾರ. ಬಂಡಪ್ಪರ ಈಗ ಇರೋದು ಮಾತು ಹೇಳಿದ್ದಾರೆ, ಈಗ ನಾವು ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ ಬಡವರು ಉದ್ಧಾರ ಆಗ್ತಾರ ಅಂತೇಳಿ. ಆಯ್ತು, ಈಗ ಗ್ಯಾರಂಟಿ ಕೊಡ್ತಿರೋದ್ರಿಂದ ಬಡವರೇನು ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟಿದಾರ? ಇವ್ರ ಗ್ಯಾರಂಟಿಗಳಿಂದ ಯಾರ್ದು ಮನೆ ಏನದಲ್ಲ ಉದ್ಧಾರ ಆಗಿಲ್ಲ. ಈ ಕಡೆ ಸರಾಯಿ ಹೆಚ್ಚಿಗೆ ಮಾಡಿ, ಈ ಕಡೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದಾರ, ತಿಂಗಳಿಗೆ ಕೊಡ್ತಾ ಇದಾರ. ಈ ಕಡೆ ಬಿಲ್ ರೇಟ್ ಹೆಚ್ಚಿಗೆ ಮಾಡಿ, ಈ ಕಡೆ 200 ಯೂನಿಟ್ ಕಟ್ ಮಾಡ್ತಾ ಇದಾರ. ಆ ಕಡೆ ಮೋದಿಯವ್ರ 5 ಕೆಜಿ, ಇವ್ರ 5 ಕೆಜಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾವುದ್ರಲ್ಲಿ ಇವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಹೇಳಿ? ಬರ್ರಿ ಬಾ ಅಂತ ಹೇಳ್ರಿ ಡಿಬೇಟಿಗೆ. ಅದಕ್ಕೆಲ್ಲ ಕರಿಬೇಡಿ ನೀವು, ಮತ್ತೆ ಡಿನ್ನರ್ ಕರೀರಿ, ಬರ್ತಾರೆ. ಈಗ ಅದಕ್ಕೆ ರಾಜ್ಯದಲ್ಲಿ ಅಲ್ಲ. ಒಂದು ಮಾತು ಹೇಳ್ತೀನಿ ನಿಮ್ಗೆ, ಇದ್ರ ಕುಂಚಿತು ಏನಾರ ರಾಹುಲ್ ಗಾಂಧಿ ಅವ್ರಿಗೆ ಏನಾರ ಕರ್ನಾಟಕ ರಾಜ್ಯದ ಜನತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗಿರೋದೇ ಇದು ಒಂದೇ ರಾಜ್ಯ ಭದ್ರವಾಗಿರೋದು. ತೆಲಂಗಾಣನೂ ಇಲ್ಲ, ಬೇರೆದು ಇಲ್ಲ. ಹಾಗಾಗಿ ಇವು ಎಲ್ಲ ನಾಯಕರಿಗೆಲ್ಲ ಕೂಡಿಸಿ ಆ ಬಡ ಜನರಿಗೆ, ರೈತರಿಗೆ ಕಂಗಾಲಾಗಿದ್ದಾರೆ ಪಾಪ. ಇಷ್ಟು ನಮ್ಮ ಉತ್ತರ ಕರ್ನಾಟಕದ ರೈತರಿಗಾರ ಯಾವುದು ಬೆಳೆನೂ ಇಲ್ಲ, ಹಾನಿನೂ ಇಲ್ಲ, ಏನೂ ಇಲ್ಲ. ಮಾತಿರ್ತೀರಿ ಎಲ್ಲ ಮಂತ್ರಿಗಳು ನಾವು ದುಡ್ಡು ಕೊಟ್ಟಿದೀವಿ ಅಂತಾರೆ. ಎಷ್ಟು ಕೊಟ್ಟಿರಿ ಹೇಳ್ರಿ? ನೀವೀಗ ಹೇಗೆ ಖಂಡಿಸ್ತೀರಿ? ಈಗ ಹೇಗೆ ಖಂಡಿಸ್ತೀರಿ? ಈಗ ನೋಡಿ, ಈ ಸರ್ಕಾರ ಬಂದಿದ್ದೇ ಸುಳ್ಳು. ಇದ್ರ ಮೇಲೆ ಜನರಿಗೆ ಏನದಲ್ಲ, ಇಷ್ಟು ದಿವಸ ಮೇಲೆ ಇವತ್ತು 2.5 ವರ್ಷ ಆಯ್ತು ಇವರು ಬಂದು. ಇವತ್ತು ಈ ಗ್ಯಾರಂಟಿ, ಒಂದೊಂದು ಗ್ಯಾರಂಟಿ ಹಿಂದ್ಗಡೆ ಒಂದೊಂದು ಕಥೆ ಇದೆ. ಮೇಲ್ನೋಟಕ್ಕೆ ನಾ ಹೇಳಲ್ಲ, ಜನರಿಗೆ ಈಗ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದೀರಾ, ಮತ್ತೆ ಇದೆಲ್ಲ ಯಾಕೆ ಜಾಸ್ತಿ ಮಾಡಿದ್ರಿ? ಬೇರೆದೆಲ್ಲ ಡ್ಯೂಟಿ ಟ್ಯಾಕ್ಸ್ಗಳು, ಇವನ್ ಒಂದ್ ಪಾಣಿ ತಗೋಬೇಕಾದ್ರೆ ಎಲ್ಲದಕ್ಕೆ ಯಾಕೆ ಜಾಸ್ತಿ ಮಾಡಿದ್ರಿ ಹೇಳಿ? ಹೀಗಾಗಿ ನಿಜ ಹೇಳ್ಬೇಕಾಯ್ತು ಅಂದ್ರ ಸರ್ಕಾರ ದಿವಾಳಿ ಎದ್ದೋಗಿದೆ. ಪಾಪ ಅವರು ಇದ್ದಂಗೆ ಹೇಳಿದಾರೆ, ಅವ್ರಿಗೆ ಯಾಕೆ ನಾವು ಇದು ಮಾಡೋಣ ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಒಂದಿಗೆ ಜೆಡಿಎಸ್ ನಾಯಕರಾಗಿರುವಂತಹ ಬಂಡೆಪ್ಪ ಕಾಶಂಪುರ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಕಾಶಂಪುರ ಅವರ ನಮಸ್ಕಾರ. ನಮಸ್ತೆ. ಕೇಳಿಸ್ಕೊಂಡ್ರ ಸರ್ ಪರಮೇಶ್ವರ್ ಅವರ ಮಾತನ್ನ? ಹೌದೌದು. ಏನ್ ಸರ್ ಇದು, ಹೆಂಗೆ ಸರ್? ಈಗ ನಾವು ಜನ ನಮಗೆ ಗ್ಯಾರಂಟಿನೂ ಬೇಕು,
ಆ ಗ್ಯಾರಂಟಿ ಕೊಡ್ತೀವಿ ಅಂದಕ್ಕೆ ಇವ್ರನ್ನ ನಂಬಿ ಓಟ್ ಹಾಕಿ ಗೆಲ್ಸಿದ್ವಿ. ಈಗ ರಸ್ತೆ ಚರಂಡಿ ಕೊಡಲ್ಲ ಅಂತಾರಲ್ಲ, ಹಿಂಗೆ? ಇಲ್ಲ, ನಾವು ಪರಮೇಶ್ವರಿಗೆ ಬಹಳ ಇದು ಮಾಡ್ಬೇಕು. ಯಾಕಂದ್ರೆ ಅವ್ರು ಇದ್ದಂಗೆ ಹೇಳಿದ್ದಾರೆ, ಬೇರೆಯವ್ರ ತರ ನಾಟಕ ಮಾಡಿಲ್ಲ ಅವರು. ಏನ್ ಸರ್ಕಾರನಲ್ಲಿ ನಡೀತಾ ಇದೆ, ವಾಸ್ತುವಾಗಿ ಏನಿದೆ ಅಂತ ಹೇಳಿದಾರ. ಸರ್ಕಾರ ಕಂಗಾಲಾಗಿದೆ. ಓ, ಅಂದ್ರೆ ಈಗ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಂದ್ರೆ ಇನ್ನೊಂದನ್ನ ಕಿತ್ಕೋಬೇಕು, ಅದಕ್ಕೆ ನಾವು ಪ್ರಕಾರ ಹೇಳಿದೀವಿ ಗ್ಯಾರಂಟಿ, ಅದೇ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ ಚರಂಡಿ ಗಿರಂಡಿ ಏನ್ ಬೇಕು ಅಂತ ಇಡೀ ತಾಲೂಕಾ, ಇಡೀ ದೇಶದ ಇದು ನಮ್ಮ ರಾಜ್ಯದಲ್ಲಿ ಇಡೀ ಹಳ್ಳಿ ಹಿಡಿದು ಬೆಂಗಳೂರು ತನಕ ಗೋಳು ಎದ್ದಿದೆ. ಈಗ ಬಂಡೆಪ್ಪ ಅವರೇ, ಈಗ ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಾದ್ರೆ ಇನ್ನೊಂದನ್ನ ಕಿತ್ಕೋತಾರೆ ಅನ್ನೋಂಗ್ ಆಯ್ತಂಗಾರೆ? ಅದು ಮೊದಲಿಡ್ದೀಗ ಈ ಸರ್ಕಾರ ಬಂದಿದ್ದೇ ಅದು ಸುಳ್ಳು ಗ್ಯಾರಂಟಿಗಳ ಮ್ಯಾಗ, ಅದನ್ನು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಯಾವ್ದು ಈಗ ನೋಡಿ, ಗೃಹಲಕ್ಷ್ಮಿ ಹೆಲ್ಡಪ್ ಮಾಡಿದ್ದಾರೆ. ಈಗ CP ZP ಬೇರೆ ರಾಜ್ಯದಲ್ಲಿ ಹೋಗಿ ಇವರು ಬಿಹಾರದಲ್ಲಿ 5 ತಿಂಗಳು ಕೊಟ್ಟಿದಾರ ಅಂತ ಹೇಳ್ತಾರ. ಇವ್ರೇನ್ ಮಾಡ್ತಾ ಇದಾರ? ಎಲೆಕ್ಷನ್ ಬಂದಾಗ ಬೈ ಎಲೆಕ್ಷನ್ ಬಂತು, ಚನ್ನಪಟ್ಟಣದು ಒಂದೇ ಸಲ 3 ತಿಂಗಳು 4 ತಿಂಗಳು ಹಾಕಿದ್ರು. ಈಗೂ ತಾಲೂಕಾ ಸೆಲ್ಫಿ ಬರ್ತಾ ಇದೆ, ಇವರು ನಿಲ್ಸ್ಕೊಂಡು ನಿಂತಿದಾರ. ಇವರು ಬರೀ ನಾಟಕ ಬಿಟ್ರೆ ಬೇರೆ ಏನು ಇಲ್ಲ. ಪಾಪ ಮನುಷ್ಯ ಡಾಕ್ಟರ್ ಪರಮೇಶ್ವರ್ ವಾಸ್ತವಿಕವಾಗಿ ಹೇಳಿದಾರ. ಬಂಡಪ್ಪರ ಈಗ ಇರೋದು ಮಾತು ಹೇಳಿದ್ದಾರೆ, ಈಗ ನಾವು ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ ಬಡವರು ಉದ್ಧಾರ ಆಗ್ತಾರ ಅಂತೇಳಿ. ಆಯ್ತು, ಈಗ ಗ್ಯಾರಂಟಿ ಕೊಡ್ತಿರೋದ್ರಿಂದ ಬಡವರೇನು ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟಿದಾರ? ಇವ್ರ ಗ್ಯಾರಂಟಿಗಳಿಂದ ಯಾರ್ದು ಮನೆ ಏನದಲ್ಲ ಉದ್ಧಾರ ಆಗಿಲ್ಲ. ಈ ಕಡೆ ಸರಾಯಿ ಹೆಚ್ಚಿಗೆ ಮಾಡಿ, ಈ ಕಡೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದಾರ, ತಿಂಗಳಿಗೆ ಕೊಡ್ತಾ ಇದಾರ. ಈ ಕಡೆ ಬಿಲ್ ರೇಟ್ ಹೆಚ್ಚಿಗೆ ಮಾಡಿ, ಈ ಕಡೆ 200 ಯೂನಿಟ್ ಕಟ್ ಮಾಡ್ತಾ ಇದಾರ. ಆ ಕಡೆ ಮೋದಿಯವ್ರ 5 kg, ಇವ್ರ 5 kg ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾವುದ್ರಲ್ಲಿ ಇವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಹೇಳಿ? ಬರ್ರಿ ಬಾ ಅಂತ ಹೇಳ್ರಿ ಡಿಬೇಟಿಗೆ. ಅದಕ್ಕೆಲ್ಲ ಕರಿಬೇಡಿ ನೀವು, ಮತ್ತೆ ಡಿನ್ನರ್ ಕರೀರಿ ಬರ್ತಾರೆ. ಈಗ ಅದಕ್ಕೆ ರಾಜ್ಯದಲ್ಲಿ ಅಲ್ಲ, ಒಂದು ಮಾತು ಹೇಳ್ತೀನಿ ನಿಮ್ಗೆ, ಇದ್ರ ಕುಂಚಿತು ಏನಾರ ರಾಹುಲ್ ಗಾಂಧಿ ಅವರಿಗೆ ಏನಾರ ಕರ್ನಾಟಕ ರಾಜ್ಯದ ಜನತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗಿರೋದೇ ಇದು ಒಂದೇ ರಾಜ್ಯ ಭದ್ರವಾಗಿರೋದು. ತೆಲಂಗಾಣನೂ ಇಲ್ಲ, ಬೇರೆದು ಇಲ್ಲ. ಹಾಗಾಗಿ ಇವು ಎಲ್ಲ ನಾಯಕರಿಗೆಲ್ಲ ಕೂಡಿಸಿ ಆ ಬಡ ಜನರಿಗೆ, ರೈತರಿಗೆ ಕಂಗಾಲಾಗಿದ್ದಾರೆ ಪಾಪ. ಇಷ್ಟ ನಮ್ಮ ಉತ್ತರ ಕರ್ನಾಟಕದ ರೈತರಿಗಾರ ಯಾವುದು ಬೆಳೆನೂ ಇಲ್ಲ, ಹಾನಿನೂ ಇಲ್ಲ, ಏನೂ ಇಲ್ಲ. ಮಾತಿರ್ತೀರಿ ಎಲ್ಲ ಮಂತ್ರಿಗಳು ನಾವು ದುಡ್ಡು ಕೊಟ್ಟಿದೀವಿ ಅಂತಾರೆ. ಎಷ್ಟು ಕೊಟ್ಟಿರಿ ಹೇಳ್ರಿ? ನೀವೀಗ ಹೇಗೆ ಖಂಡಿಸ್ತೀರಿ? ಹೇಗೆ ಖಂಡಿಸ್ತೀರಿ ಈಗ ನೋಡಿ, ಈ ಸರ್ಕಾರ ಬಂದಿದ್ದೇ ಸುಳ್ಳು. ಇದ್ರ ಮೇಲೆ ಜನರಿಗೆ ಏನದಲ್ಲ, ಇವತ್ತು ಇಷ್ಟು ದಿವಸ ಮೇಲೆ ಇವತ್ತು 2.5 ವರ್ಷ ಆಯ್ತು ಇವರು ಬಂದು. ಇವತ್ತು ಈ ಗ್ಯಾರಂಟಿ, ಒಂದೊಂದು ಗ್ಯಾರಂಟಿ ಹಿಂದ್ಗಡೆ ಒಂದೊಂದು ಕಥೆ ಇದೆ. ಮೇಲ್ನೋಟಕ್ಕೆ ನಾ ಹೇಳಲ್ಲ, ಜನರಿಗೆ ಈಗ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ರ, ಮತ್ತೆ ಇದೆಲ್ಲ ಯಾಕೆ ಜಾಸ್ತಿ ಮಾಡಿದ್ರಿ? ಬೇರೆದೆಲ್ಲ ಡ್ಯೂಟಿ ಟ್ಯಾಕ್ಸ್ಗಳು, ಇವನ್ ಒಂದ್ ಪಾಣಿ ತಗೋಬೇಕಾದ್ರೆ ಎಲ್ಲದಕ್ಕೆ ಯಾಕೆ ಜಾಸ್ತಿ ಮಾಡಿದ್ರಿ ಹೇಳಿ? ಹೀಗಾಗಿ ನಿಜ ಹೇಳ್ಬೇಕಾಯ್ತು ಅಂದ್ರ ಸರ್ಕಾರ ದಿವಾಳಿ ಎದ್ದೋಗಿದೆ. ಪಾಪ ಅವರು ಇದ್ದಂಗೆ ಹೇಳಿದಾರೆ, ಅವ್ರಿಗೆ ಯಾಕೆ ನಾವು ಇದು ಮಾಡೋಣ ಬಿಡಿ. ಓಕೆ ಸರ್, ಥ್ಯಾಂಕ್ ಯು.